ಹೆಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮತ್ತೊಂದು ಗಣಪತಿ ಗೋಡನ್ ಬಂದಿದ್ದೀನಿ ಗುರು. ಸೊ ಇದು ಎಲ್ಲಿದೆ, ಏನು ಡೀಟೇಲ್ಸು ಎಲ್ಲನೂ ಆ ಓನರ್ನ ಕರೆಸ್ಬಿಟ್ಟು ಮಾತಾಡ್ಸೋಣ. ಸೊ ಇನ್ನೇನಕ್ಕೆ ತಡ, ಬನ್ನಿ ಓನರ್ನ ಮಾತಾಡ್ಸೋಣ. ಬ್ರದರ್ ಬನ್ನಿ. ನಮಸ್ತೆ, ನಿಮ್ಮ ಹೆಸರು ಬ್ರದರ್? ನನ್ನ ಹೆಸರು ಅಕ್ಷರ ಅಂತ. ಅಕ್ಷರ ಅಂದ್ಬಿಟ್ಟ? ನಮ್ಮ ಅಂಗಡಿ ಹೆಸರು ಬಂದು ಅಕ್ಷರ ಆರ್ಟ್ಸ್ ಅಂತ. ಅಕ್ಷರ ಆರ್ಟ್ಸ್ ಅಂದ್ಬಿಟ್ಟು. ಓಕೆ, ಈ ಗೋಡನ್ ಎಲ್ಲಿ ಬರುತ್ತೆ ಬ್ರೋ? ಬ್ರೋ ಇದು ಬಂದು ರಾಮಮೂರ್ತಿ ನಗರ್ ಟು ಟಿ.ಸಿ. ಪಾಳ್ಯ ಮೈನ್ ರೋಡು, ಎಕ್ಸಿಬಿಷನ್ ಗ್ರೌಂಡಲ್ಲಿ ಬರುತ್ತೆ. ಎಕ್ಸಿಬಿಷನ್ ಗ್ರೌಂಡ್ ಅಲ್ಲ? ಓಕೆ. ಇದು ಎಷ್ಟು ವರ್ಷದಿಂದ ನೀವು ಈ ಫೀಲ್ಡಲ್ಲಿ ಇದ್ದೀರಾ ಬ್ರೋ? ನಾನು ನಮ್ಮ ಅಣ್ಣ ಜೊತೆ ಹೆಲ್ಪ್ ಮಾಡ್ಕೊಂಡು ಒಂದು 3 ವರ್ಷದಿಂದ ಇದ್ದೆ. ಓಕೆ. ಈ ವರ್ಷ ಓನಲ್ಲಿ ನಾನೇ ಮಾಡಿದ್ದೀನಿ. ನಿಮ್ಮದು ಈ ವರ್ಷ ಫಸ್ಟ್ ಟೈಮ್ ಗೋಡನಲ್ಲಿ ಓನ್ ಆಗಿ ಮಾಡ್ತಾ ಇದ್ದೀರಿ? ಓಕೆ ಬ್ರೋ, ನೀವು ಯಾವ್ಯಾವ್ದ್ರಲ್ಲಿ ಸ್ಪೆಷಾಲಿಟಿ ಬ್ರೋ? ನಾವು ಸ್ಟೋನ್ ವರ್ಕಲ್ಲಿ ಸ್ಪೆಷಲಿಸ್ಟ್. ಸ್ಟೋನ್ ವರ್ಕ್ಸ್ ಅಲ್ಲಿ ಸ್ಪೆಷಾಲಿಟಿ. ಯಾವುದೇ ಗಣೇಶ ಕೊಟ್ಟರು ಸ್ಟೋನ್ ವರ್ಕ್ಸ್ನ ನೀವು ಮಾಡ್ಕೊಡ್ತೀರಾ? ಅವ್ರು ಹೆಂಗೆ ಬೇಕೋ ಆ ಥರ ಮಾಡ್ಕೊಡ್ತೀವಿ. ಸ್ಟೋನ್ ವರ್ಕ್ಸ್ ಮಾಡ್ಕೊಡ್ತೀರಾ? ಸೊ ಇನ್ನೇನಕ್ಕೆ ತಡ, ಬನ್ನಿ ಗುರು. ಇವರು ಸ್ಟೋನ್ ವರ್ಕ್ಸಲ್ಲಿ ಸಿಕ್ಕಾಪಟ್ಟೆ ಸ್ಪೆಷಾಲಿಟಿ ಅಂತೆ. ಸೊ ಅವರ ಲೊಕೇಶನು, ಕಾಂಟ್ಯಾಕ್ಟ್ ನಂಬರು, ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲು ಎಲ್ಲನೂ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ರೀಲ್ಸು, ಅವ್ರ ಗಣಪತಿದು ಮಾಡೋ ರೀಲ್ಸ್ ಎಲ್ಲ ಅಲ್ಲಿ ಪೋಸ್ಟ್ ಮಾಡಿರ್ತಾರೆ. ಸೊ ಅಲ್ಲೂ ಚೆಕ್ಔಟ್ ಮಾಡಿ. ಸೊ ಗುರುಗಳೇ, ನನ್ನ ಹಿಂದೆ ನೋಡ್ಬೋದು ಈ ಗಣೇಶ. ಇದ್ರ ಬಗ್ಗೆ ಅವ್ರ ಹತ್ರ ಡೀಟೇಲ್ಸ್ ಹೇಗೆ ಏನು ಕತೆ ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ. ಬ್ರೋ, ಈ ಗಣೇಶ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಬ್ರೋ ನಮ್ದೆಲ್ಲ ಮೆಟಲ್ ವರ್ಕು. ಓಕೆ. ಪ್ಲಾಸ್ಟಿಕ್ ಒಂದು ಏನು ಯೂಸ್ ಮಾಡಿಲ್ಲ. ಓಕೆ. ಕಸ್ಟಮರು ಹೆಂಗೆ ಕೇಳಿದಾರೋ ಅದಕ್ಕಿಂತ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಿ. ಓಕೆ. ಎಲ್ಲ ನೋಡ್ರಿ. ಓ, ಇದೆಲ್ಲ ಮೆಟಲ್ ವರ್ಕ್ಸ್? ಮೆಟಲ್ ಮೆಟಲ್ ಮೆಟಲ್. ಓಕೆ. ಸೊ ಈ ಒಂದು ಐ ಮೀನ್ ಸ್ಟೋನ್ ವರ್ಕ್ ಮಾಡೋದಕ್ಕೆ ಎಷ್ಟೊತ್ತಾಗುತ್ತೆ ಬ್ರೋ? ಒಂದು 3 ದಿನ ತಗೊಳುತ್ತೆ ಬ್ರೋ ಟೈಮ್. 3 days ಆಗುತ್ತೆ. ಸೊ ಈ ಸೈಜ್ ಗಣೇಶ ಸ್ಟೋನ್ ವರ್ಕ್ ಮಾಡೋದಕ್ಕೆ 3 days ಆಗುತ್ತೆ. ಸೂಪರ್ ಸೂಪರ್. ಸೊ ಐ ಲ್ಯಾಶಸ್ ಎಲ್ಲ ಒರಿಜಿನಲ್ ಬ್ರೋ ಇದು? ಓಕೆ. ಐ ಲ್ಯಾಶಸ್ ಇಂದ ಹಿಡಿದು ನೋಡ್ಬೋದು, ಕಿರೀಟಾಗೂ ಅಷ್ಟೇ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ಓ, ಇಲ್ಲೂ ಅಷ್ಟೇ ಸೂಪರ್ ಬ್ರೋ. ಈ ಪಂಚೆ ಶಲ್ಯ ಎಲ್ಲ ಯಾವ ಮಟೀರಿಯಲ್ ಬ್ರೋ? ಬ್ರೋ ಎಲ್ಲ ಒಂದೊಂದು ಗಣೇಶಗೆ ಒಂದೊಂದು, ಬಟ್ ಇದೆಲ್ಲ ಸ್ಯಾಟಿನು. ಓಕೆ. ನೋಡ್ಬೋದು ನೋಡ್ಗುರು, ಎಷ್ಟು ಕ್ವಾಲಿಟಿಯಿಂದ ಇರೋದು. ಇವೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗುರು. ಸೊ ನೋಡ್ಬೋದು ಎಷ್ಟು ಡೀಟೇಲಿಂಗ್ ಕೊಟ್ಟಿದ್ದಾರೆ. ಗಣಪತಿನ ಒಂದ್ಸತಿ ತೋರಿಸ್ತೀನಿ ನೋಡಿ, ಎಷ್ಟು ಡೀಟೇಲ್ ಮಾಡಿ ಇಟ್ಟಿದ್ದಾರೆ. ಓ, ಡಮರುಗೂ ಬಿಟ್ಟಿಲ್ಲ ಗುರು, ಅದಕ್ಕೂ ಫಿಲ್ಲಿಂಗ್ಸ್ ಕೊಟ್ಟಿದ್ದಾರೆ. ಡೈಮಂಡ್ ವರ್ಕ್ಸ್ ಎಲ್ಲ ನೋಡಿ ಅದಕ್ಕೂ ಮಾಡಿದ್ದಾರೆ. ಎಷ್ಟು ಸಗಲಾಗಿ ಕೊಟ್ಟಿದ್ದಾರೆ. ಮತ್ತು ಇವರಲ್ಲಿ ಕಲರ್ ಕಾಂಬಿನೇಷನ್ಸ್ ಗುರು. ಸೊ ಇಲ್ಲಿ ನೋಡ್ಬೋದು, ಈ ಗಣಪತಿಗೆ ಕಲರ್ ಕಾಂಬಿನೇಷನ್ನೇ ಗುರು. ಸೊ ಕಿರೀಟ ಎಲ್ಲನೂ ಅಷ್ಟೇ ನೋಡಿ, ಈ ಕೈಗೂ ಅಷ್ಟೇ ನೋಡಿ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಸೊ ಸಿಲ್ವರ್ ವಿತ್ ರೆಡ್ ಕಲರ್, ಐ ಮೀನ್ ಮೆರೂನ್ ಕಲರ್ ಕೊಟ್ಟಿದ್ದಾರೆ ನೋಡಿ ಕಲರ್ ಕಾಂಬಿನೇಷನು. ಸೊ ಹಸುಗೂ ಬಿಟ್ಟಿಲ್ಲ, ಬಸವನ್ಗೂ ಬಿಟ್ಟಿಲ್ಲ ನೋಡಿ, ಅದಕ್ಕೂ ಡೈಮಂಡ್ ವರ್ಕ್ಸ್ನ ಫಿಲ್ ಮಾಡಿದ್ದಾರೆ. ಸೊ ಮತ್ತೊಂದು ಗಣೇಶಕ್ಕೆ ಹೋಗೋಣ ಬನ್ನಿ ಬ್ರೋ. ಈ ಗಣೇಶ ಬ್ರೋ, ಇದು ಯಾವ ಥರ ಸ್ಟೈಲ್ ಬ್ರೋ ಗಣೇಶ ಇದು? ಬ್ರೋ ಇದು ದರ್ಬಾರ್ ಅಂತ. ಓಕೆ. ಇದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಥರ ಅವ್ರು ಹೆಂಗೆ ಹೇಳಿದಾರೋ ಅದೇ ಥರ ಮಾಡಿಕೊಟ್ಟಿದ್ದೀರಿ. ಓಕೆ. ಸೊ ಬ್ರೋ, ಡೈಮಂಡ್ ವರ್ಕ್ಸ್ ನಿಮ್ಮ ಹತ್ರ ಬಂದರೆ ನೀವೇ ಸಜೆಷನ್ ಕೊಡ್ತೀರಾ ಇದಕ್ಕೆ? ಇದೆ ಸಜೆಷನ್ಸ್ ಅದಕ್ಕೆ ಹೆಂಗೆ ಬೇಕು ಅಂತ ನಾವೇ ಕೊಡ್ತೀರಿ. ಇಲ್ಲ ಕಸ್ಟಮರ್ ಈ ಥರ ಮಾಡಿಕೊಡು ಅಂತ ಹೇಳಿದ್ರೆ ಅವ್ರು ಯಾವ ಥರ ಹೇಳ್ತಾರೋ ಅದಕ್ಕಿಂತ ಒಂದು ಕೈ ಮೇಲೇನೆ ಮಾಡ್ಕೊಡ್ತೀವಿ. ಸೂಪರ್ ಸೂಪರ್ ಬ್ರೋ. ಸೊ ಇದಕ್ಕೆ ಕಿರೀಟ ನೋಡ್ಬೋದು, ಇವೆಲ್ಲ ಮೆಟಲಿಂದ ಮಾಡಿರೋದಂತೆ ಬ್ರೋ, ಡೈಮಂಡ್ ವರ್ಕ್ಸ್ ಅಲ್ಲ. ಸೊ ಇವೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಹಾಗೆ ನೋಡ್ಬೋದು ನೋಡಿ, ಆ ನಾಮನೂ ನೋಡ್ಬೋದು. ಸೊ ಹಂಗೆ ಬಂದಾಗ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇದಕ್ಕೆ ನೋಡಿ ಪಂಚೆ ಚೆನ್ನಾಗಿ ಕೊಟ್ಟಿದ್ದಾರೆ, ಮತ್ತು ಶಲ್ಯ ನೋಡ್ಬೋದು, ಎಲ್ಲನೂ ಕ್ವಾಲಿಟಿಯಿಂದ ಕೊಟ್ಟಿದ್ದಾರೆ ಗುರು. ಸೊ ಇವರಲ್ಲಿ ಗಣಪತಿ ಆ ಪೇಂಟಿಂಗ್ ವರ್ಕ್ಸ್ ಅಷ್ಟೇ ಅಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಸೊ ಇವರು ಡೈಮಂಡ್ ವರ್ಕ್ಸಲ್ಲಿ ಸ್ಪೆಷಾಲಿಟಿ. ಸೊ ಇವ್ರ ಹತ್ರ ಗಣಪತಿಗಳು ಡಿಫ್ರೆಂಟ್ ಮಾಡೆಲ್ಸ್ ಆಫ್ ಗಣಪತಿಗಳು ಅವೈಲೇಬಲ್ ಇದೆ. ಸೊ ಅದಕ್ಕೆ ಇವರು ಡೈಮಂಡ್ ವರ್ಕ್ಸ್ನ ಮಾಡಿ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡ್ತಾರೆ. ಒಂದು ಗಣಪತಿಗೆ ಈ ಥರ ಮಾಡಿ ಡಿಸೈನ್ ಇನ್ನೊಂದು ಮಾಡಲ್ಲ ನಾವು. ಹಾಗೆ. ಓಕೆ ಓಕೆ. ಸೊ ಗುರುಗಳೇ ನೋಡ್ಬೋದು, ಇದೇ ಸೇಮ್ ಕಾನ್ಸೆಪ್ಟು. ಇದಕ್ಕೆ ಡೈಮಂಡ್ ವರ್ಕ್ಸ್ ಏನೂ ಮಾಡಿಲ್ಲ. ಸೊ ಡೈಮಂಡ್ ವರ್ಕ್ಸ್ ಮಾಡದೇ ಇರಬೇಕಾದ್ರೆ ಗಣಪತಿ ಹೀಗಿರುತ್ತೆ. ಸೊ ಅದೇ ಡೈಮಂಡ್ ವರ್ಕ್ಸ್ ಮಾಡಿದಾಗ ಗಣಪತಿ ತೋರಿಸ್ತೀನಿ ನೋಡಿ. ಸೊ ಈ ಥರ ಫಿನಿಶಿಂಗ್ ಕೊಡ್ತಾರೆ ಇವರು. ಡೈಮಂಡ್ ವರ್ಕ್ಸ್ ಎಲ್ಲ ಹಾಕಿ, ಈ ಪಂಚೆ ಶಲ್ಯ ಎಲ್ಲನೂ ಒರಿಜಿನಾಲಿಟಿ ಹಾಕಿ ಈ ಥರ ಪ್ರೆಸೆಂಟ್ ಮಾಡ್ತಾರೆ. ಸೊ ನೋಡ್ಬೋದು, ಅದೇ ನಾನು ಆಲ್ರೆಡಿ ತೋರಿಸ್ದಂಗೆ ಡೈಮಂಡ್ ವರ್ಕ್ಸ್ ಮಾಡಿದಾಗ ಗಣಪತಿ ಹೀಗಿರುತ್ತೆ. ಸೊ ಡೈಮಂಡ್ ವರ್ಕ್ ಮಾಡೋಕ್ಕೆ ಮುಂಚೆ ಗಣಪತಿ ಹೀಗಿರುತ್ತೆ. ಗಣಪತಿ ಹೀಗೆ ನೋಡಿದಾಗಲೇ ನಿಮಗೆ ಲುಕ್ ಆಗಿರುತ್ತೆ. ಬಿಕಾಸ್ ಇವರು ಪೇಂಟಿಂಗು, ಆ ಮಾಡಲು ಗಣಪತಿ ಮೇಲೆ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಮಾಡಿ ಇವರು ಗಣಪತಿನ ಇಂಪೋರ್ಟ್ ಮಾಡಿಸಿದ್ದಾರೆ. ಸೊ ನೋಡ್ಬೋದು. ಸೊ ಪಂಚೆನೂ ಅಷ್ಟೇ ನೋಡ್ಬೋದು, ಇವರು ಪೇಂಟಿಂಗಲ್ಲಿ ಯೂನಿಕಾಗಿ ಐ ಮೀನ್ ಕಾನ್ಸಂಟ್ರೇಟ್ ಮಾಡಿರೋದು ಗುರು ಇವರು. ಅಂದರೆ ಇವರಾಗೆ ಶುದ್ಧಾಗಿ ನಿಂತ್ಕೊಂಡು ಗಣಪತಿಗೆ ಇದೇ ಥರ ಪೇಂಟಿಂಗು, ಪಂಚೆಗೆ ಇದೇ ಥರ ಎಲ್ಲ ಬೇಕು ಅಂದ್ಬಿಟ್ಟು ಇವ್ರು ನಿಂತು ಮಾಡೆಲ್ನ ಮಾಡಿಸಿರೋದು. ಸೊ ನೋಡ್ಬೋದು, ಬಸವಾಗ ಕಣ್ಣು ರಿಯಲಿಸ್ಟಿಕ್ಕಾಗಿ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಡೈಮಂಡ್ ವರ್ಕ್ಸ್ ಬಂದಾಗ ಗಣಪತಿ ಹೀಗೆ ಚೇಂಜ್ ಓವರ್ ಆಗುತ್ತೆ. ಸೊ ಅದೇ ಗುರು, ಒಂದೊಂದು ಟೀಮ್ದು ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಡೈಮಂಡ್ ವರ್ಕ್ಸ್ ಮಾಡಿಸ್ಬೇಕಾ,
ಬೇಡವಾ? ಸೊ ಇವರಲ್ಲಿ ಸಿಕ್ಕಾಪಟ್ಟೆ ಗಣಪತಿ ಮಾಡೆಲ್ಗಳಿದೆ ನೋಡ್ಬೋದು. ಗೋಡನ್ ತುಂಬ ಗಣಪತಿಗಳಿದೆ. ಈ ಗಣಪತಿ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಬ್ರೋ ಇದು ವೆಂಟ್ರನ್ ಸ್ವಾಮಿ ಕಾನ್ಸೆಪ್ಟು. ಓಕೆ ನಮ್ದೆಲ್ಲ ನೋಡಿ ಎಲ್ಲ ಮೆಟಲ್ ವರ್ಕು. ಓಕೆ, ಕಮ್ಮಿ ಅಂದ್ರೂ ಇದನ್ನ ಮಾಡೋಕ್ಕೆ 3 ದಿನ ತಗೊಂಡಿದೆ. 3 days ತಗೊಂಡು. 3 days. ಬ್ರೋ ಅವ್ರ ಬಗ್ಗೆ ಹಾಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀರಾ ಬ್ರೋ? ಅವ್ರ ಹೆಸರು ರಂಜಿತ್ ಅಂತ. ಓಕೆ, ಹಾಯ್ ಬ್ರೋ, ಚಾನಲ್ ಹಾಯ್ ಹೇಳ್ಬಿಡಿ. ಸೂಪರ್. ಇವರು ಡೈಮಂಡ್ ವರ್ಕ್ ಸ್ಪೆಷಲಿಸ್ಟ್. ಸ್ಪೆಷಲಿಸ್ಟ್. ಸೂಪರ್, ಹಾಯ್ ಬ್ರೋ. ನಮ್ಮ ವರ್ಕೆಲ್ಲ ಇವರೇ ಮಾಡೋದು. ಓಕೆ ಓಕೆ ಓಕೆ. ಇನ್ನು ಇದೆಲ್ಲ ಬರಬೇಕು. ಇಲ್ಲೆಲ್ಲ ಇನ್ನೂ ಬರಬೇಕಾ ಬ್ರೋ? ಓ, ಕಿರೀಟ ನೋಡ್ಬೋದು ನೋಡುವರು. 3 days ಇಂದ ಈ ಗಣಪತಿನೇ ಮಾಡ್ತಾ ಇದ್ದಾರಂತೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಂದರೆ ವರ್ಕ್ ನೋಡ್ಬೋದು, ವರ್ಕ್ ಲೋಡ್ ಎಷ್ಟಿದೆ ಅಂದ್ಬಿಟ್ಟು. ಸೊ ಬ್ರೋ ಇದು ಬುಕ್ ಆಗಿದೆಯಾ ಹೇಗೆ ಬ್ರೋ? ಇನ್ನೂ ಇಲ್ಲ ಬ್ರೋ. ಸೊ ಗಾಯ್ಸ್ ನೋಡ್ಬೋದು, ಈ ಗಣಪತಿ ಇನ್ನೂ ಬುಕ್ ಆಗಿಲ್ವಂತೆ. ಯಾರಿಗಾರು ಬೇಕು ಅಂತ ಅಂದರೆ ಬಂದು ಚೆಕ್ಔಟ್ ಮಾಡ್ಕೋಬೋದು. ಬ್ರೋ ಇದು ಮಣ್ಣಿನ ಈಕೋ ಫ್ರೆಂಡ್ಲಿ ಗಣಪತಿ. ಈಕೋ ಫ್ರೆಂಡ್ಲಿ ಗಣೇಶ. ಸೂಪರ್. ನೋಡ್ಬೋದು ಇಲ್ಲೆಲ್ಲ ಇನ್ನೂ ಡೈಮಂಡ್ ವರ್ಕ್ಸ್ ಬರಬೇಕು ಗುರು. ಸೊ ಗಣಪತಿ ನೋಡ್ಬೋದು, ಗಣಪತಿನ ಅಷ್ಟೊಂದು ಲುಕ್ ಆಗಿದೆ. ಇನ್ನೂ ಡೈಮಂಡ್ ವರ್ಕ್ಸ್ ಎಲ್ಲ ಕೊಟ್ಟರು ಅಂದರೆ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಇವ್ರು ವರ್ಕ್ ಮಾಡ್ತಾ ಇರೋದು ನೋಡ್ಬೋದು. ಬ್ರೋ ನಿಮಗೆ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಬ್ರೋ? 5 yearsಯಿಂದ ಡೈಮಂಡ್ ವರ್ಕ್ಸ್ ಮಾಡ್ತಾ ಇದ್ದೀರಾ. ಸೂಪರ್ ಬ್ರೋ, ಸೂಪರ್. ಸೊ ಹಾಗೆ ನೋಡ್ಬೋದು ಎಷ್ಟು ಕಷ್ಟ ಇದೆ, ಲೈಕ್ ಬಿಕಾಸ್ ಒಂದೊಂದು ಲೇಯರ್ನ ಹಾಕಿ ಅಂಟಿಸ್ಬೇಕಲ್ಲ, ಸೊ ಪೇಷನ್ಸ್ ಬೇಕು. ಸೂಪರ್ ಬ್ರೋ. ಈ ಗಣಪತಿ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಬ್ರೋ ಇದು ಪಾಟೀಲ್ ಗಣೇಶ ಅಂತ. ಓಕೆ, ಇದು ನಮ್ಗೆ ಹೆಂಗ್ ಬೇಕೋ ಆ ಥರ ಮಾಡಿದಿರಿ, ಇನ್ನೂ ಬುಕ್ ಆಗಿಲ್ಲ. ಓಕೆ, ನಿಮ್ಮ ಓನ್ ಕಾನ್ಸೆಪ್ಟಲ್ಲಿ ಮಾಡಿದಿರಿ. ಸೂಪರ್ ಬ್ರೋ, ಸೂಪರ್ ಬ್ರೋ. ನೋಡ್ಬೋದು ಕಿವಿನೂ ಅಷ್ಟೇ ಎಷ್ಟು ದೊಡ್ಡದಾಗಿದೆ. ಪಾಟೀಲ್ ಕಾನ್ಸೆಪ್ಟ್ ಅಂತ ಅಂದರೆ ಪಾಟೀಲ್ ಗಣೇಶ ಕಾನ್ಸೆಪ್ಟು. ಸೊ ಅದಕ್ಕೆ ಡೈಮಂಡ್ ವರ್ಕ್ಸ್ನ ಫಿಲ್ ಮಾಡಿದ್ದಾರೆ. ಮತ್ತು ಇಲ್ಲಿ ಪಂಚೆಗೆ ಬಂದಾಗ ಫ್ರಿಲ್ಲಿಂಗ್ಸ್ ನೋಡ್ಬೋದು ಗುರು, ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಐ ಮೀನ್ ಈ ಮಟೀರಿಯಲ್ ಎಲ್ಲ ಸಿಕ್ಕಾಪಡೆ ಕಾಸ್ಟ್ಲಿ ಮಟೀರಿಯಲ್ ಇದು. ಸೊ ಹಾಗೆ ಈ ಕಡೆ ಬಂದಾಗ ಕೈ ನೋಡ್ಬೋದು ನೋಡಿ, ಕೈಗೂ ಫಿಲ್ಲಿಂಗ್ಸ್ ಕೊಟ್ಟಿದ್ದಾರೆ. ಅಂದರೆ ಲೈಕ್ ಡೈಮಂಡ್ ವರ್ಕ್ಸ್ನ ತುಂಬಿಸಿದ್ದಾರೆ. ಸೊ ಅದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಹಾಗೆ ನೋಡಿದಾಗ ಈ ಕಣ್ಣು ರೆಪ್ಪೆಗಳು ಗುರು ಎಲ್ಲನೂ ಐಲ್ಯಾಶಸ್ ಎಲ್ಲ ಕೊಟ್ಟು ಒರಿಜಿನಾಲಿಟಿ ಕೊಟ್ಟಿದ್ದಾರೆ. ಸೊ ಒಂದು ಸತಿ ಗಣೇಶನ ತೋರಿಸ್ತೀನಿ ನೋಡಿ, ಎಷ್ಟು ಗ್ರ್ಯಾಂಡ್ ಲುಕ್ಕಿಂಗ್ ಇದೆ ಗುರು ಗಣೇಶ ಇದು. ಸೊ ನೋಡ್ಬೋದು ಬ್ಯೂಟಿಫುಲ್ ಆಗಿದೆ. ಬ್ರೋ ಇದು ಬುಕ್ ಆಗಿದೆಯಾ ಬ್ರೋ? ಇನ್ನೂ ಇಲ್ಲ. ಸೊ ಗಾಯಸ್ ಇದು ಇನ್ನೂ ಬುಕ್ ಆಗಿಲ್ಲ. ಕಿರೀಟ ಮೇಲೂ ನೋಡ್ಬೋದು ನೋಡಿ, ಎಲ್ಲನೂ ಮೆಟಲ್ದು ಐ ಮೀನ್ ಸ್ಟೋನ್ ವರ್ಕ್ಸ್ ಅಂತ ಗುರು ಇದು. ಸೊ ಕಿರೀಟ ಮೇಲೂ ಕಾನ್ಸಂಟ್ರೇಟ್ ಮಾಡ್ಬೋದು. ಪ್ರತಿಯೊಂದಕ್ಕೂ ಸಿಕ್ಕಾಪಟ್ಟೆ ಪೇಷನ್ಸು ಕಾನ್ಸಂಟ್ರೇಟ್ ಮಾಡಿ ಇವ್ರಿಗೆ ಇಷ್ಟ ಆಗಿರೋ ಥರ ಇವರು ಡೈಮಂಡ್ ವರ್ಕ್ಸ್ ಮಾಡಿದ್ದಾರೆ. ನಿಮ್ಮ ಗೋಡನಲ್ಲಿ ಎಷ್ಟು ಫೀಟಿಂದ ಎಷ್ಟು ಫೀಟ್ ತನಕ ಗಣಪತಿಗಳು ಅವೈಲೇಬಲ್ ಇದೆ ಬ್ರೋ? ನಮ್ಮ ಹತ್ರ 1 feet ಇಂದ 7 feet ವರೆಗೂ ಸಿಗುತ್ತೆ. 1 feet ಇಂದ 7 feet. ಓಕೆ ಬ್ರೋ. ಹಾಗೆ ಇಲ್ಲಿ ಬಂದಾಗ ಇದೆಲ್ಲ ಎಷ್ಟು ಫೀಟ್ ಗಣಪತಿಗಳು ಬ್ರೋ? ಬ್ರೋ ಇದೆಲ್ಲ 2 feet ಗಣೇಶ. 2 feet. ಓಕೆ, ಇದ್ರ ಹಿಂದೆ ಇರೋದಲ್ಲ ಬ್ರೋ? ಅದೆಲ್ಲ 1/2 feet ಇದೆ, 1 feet ಇದೆ, ಅದು 2 feet ಇದೆ. ಓಕೆ ಓಕೆ ಓಕೆ. ಇನ್ನು ಗೋಡನಲ್ಲೂ ಇದೆ. ಓಕೆ, ನೋಡ್ಬೋದು ನೋಡಿ ಗಾಯ್ಸ್, ಇವ್ರ ಹತ್ರ 1 feet ಇಂದ 7 feet ತನಕ ಗಣಪತಿಗಳು ಅವೈಲೇಬಲ್ ಇದೆ. ಸೊ ಬ್ರೋ ಹಾಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ? ಬ್ರೋ ಇದು ಪಾಟೀಲ್ ಅಂತ, ಪಾಟೀಲ್ ಸ್ಟೈಲ್ ಗಣಪತಿ. ಪಾಟೀಲ್ ಸ್ಟೈಲ್ ಗಣಪತಿ ಫುಲ್ ಬಾಡಿ ಸ್ಟೋನ್ ಆಗಿದೆ. ಕಸ್ಟಮರ್ ಕೇಳಿದ್ದಾರೆ ಅಂತ ಓಕೆ ಮಾಡಿಕೊಟ್ಟಿದ್ದೀರಿ. ಯಾರಿಗಾದ್ರೂ ಬೇಕಾದರೆ ಬಂದು ಅಡ್ವಾನ್ಸ್ ಮಾಡಿ ಓಕೆ ಬುಕ್ ಮಾಡಿದ್ರೆ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೀವಿ. ಓಕೆ, ಕಸ್ಟಮೈಸೇಷನ್. ಕಸ್ಟಮರ್ ಬ್ರೋ ಇದು ನಿಮ್ಮ ಟೇಸ್ಟಿಗೆ ಮಾಡಿರೋದು? ನಮ್ಮ ಟೇಸ್ಟಿಗೆ ಮಾಡಿದ್ದೀವಿ. ಸೂಪರ್. ನೋಡ್ಬೋದು ನೋಡಿ ಇವರು ಕಿರೀಟನೂ ಅಷ್ಟೇ. ಇಲ್ಲಿ ಇವರು ಸಿಕ್ಕಾಪಟ್ಟೆ ಐಸ್ನ ಕಾನ್ಸಂಟ್ರೇಟ್ ಮಾಡ್ತಾರೆ ಇವರು. ಐ ಲ್ಯಾಶಸ್ನೇ ಒರಿಜಿನಲ್ ಹಾಕ್ಬಿಟ್ಟು ಗಣಪತಿನ ಫಿನಿಶಿಂಗ್ ಕೊಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಇದು ಅಷ್ಟೇ, ಪಂಚೆನೂ ಅಷ್ಟೇ ಸೂಪರ್ ಆಗಿದೆ. ಬಾಡಿ ಫುಲ್ಲು ಸ್ಟೋನ್ಸ್ ಕೊಟ್ಟಿದ್ದಾರೆ ಗುರು. ಸೊ ನೋಡ್ಬೋದು ನೋಡ್ಗುರು, ರೈಟ್ ಸೈಡಲ್ಲಿರೋ ಗಣಪತಿಗೆ ಸ್ಟೋನ್ ವರ್ಕ್ ಮಾಡಿಲ್ಲ. ಸೊ ಲೆಫ್ಟ್ ಸೈಡಲ್ಲಿರೋ ಗಣಪತಿಗೆ ಸ್ಟೋನ್ ವರ್ಕ್ ಮಾಡಿದ್ದಾರೆ. ಸೊ ಯಾವ ಥರ ಬೇಕು ನಿಮ್ಮ ಟೇಸ್ಟಿಗೆ ಯಾವ ಥರ ಬೇಕು ಅಂತ ಅಂದರೂ ಇವ್ರು ಇಲ್ಲಿ ಬಂದ್ಬಿಟ್ಟು ಗಣೇಶನ ಪರ್ಚೇಸ್ ಮಾಡ್ಬೋದು. ಇವರು ಆಲ್ರೆಡಿ ಹೇಳ್ದಂಗೆ ಸ್ಟೋನ್ ವರ್ಕ್ಸಲ್ಲಿ ಸಿಕ್ಕಾಪಟ್ಟೆ ಸ್ಪೆಷಾಲಿಟಿ ಇವರು. ಸೊ ನೋಡ್ಬೋದು ಇಲ್ಲಿ ಈ ಗಣೇಶಗೆ ಇನ್ನೂ ಸ್ಟೋನ್ ವರ್ಕ್ ಮಾಡಿಲ್ಲ. ಸ್ಟೋನ್ ವರ್ಕ್ ಮಾಡದೇ ಇರಬೇಕಾದ್ರೆ ಗಣಪತಿ ಈ ಥರ ಕಾಣುತ್ತೆ ನಿಮಗೆ. ಸೊ ನೋಡ್ಬೋದು, ಹಾಗೆ ಸ್ಟೋನ್ ವರ್ಕ್ ಮಾಡಿದಾಗ ಗಣಪತಿ ಈ ಥರ ಗ್ರ್ಯಾಂಡ್ ಲುಕ್ಕಿಂಗ್ ಕಾಣುತ್ತೆ. ಸೊ ಇವ್ರ ಹತ್ರ 1 feet ಇಂದ 7 feet ತನಕ ಗಣಪತಿಗಳು ಅವೈಲೇಬಲ್ ಇದೆ. ಸೊ ಹಾಗೆ ಈ ಕಡೆ ಬಂದಾಗ ಇನ್ನೊಂದು ಸ್ಟೈಲ್ ಆಫ್ ಗಣಪತಿ ಇದೆ ನೋಡ್ಬೋದು. ಇದೆಲ್ಲ ಕಸ್ಟಮರ್ ಬುಕ್ ಮಾಡಿ ಹೋಗಿದ್ದಾರೆ, ಸ್ಟೋನ್ ವರ್ಕ್ ಮಾಡಬೇಕು ಅಂತ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀರಾ? ಓಕೆ, ಆಲ್ಮೋಸ್ಟ್ ನಿಮ್ಮ ಹತ್ರ ಬರೋರೆಲ್ಲ ಸ್ಟೋನ್ ವರ್ಕ್ಸ್ ಮಾಡಿಸಿ. ಸ್ಟೋನ್ ವರ್ಕ್ ಮಾಡಿ. ಸೂಪರ್ ಸೂಪರ್ ಬ್ರೋ. ನೋಡ್ಬೋದು ಇದು ಸಿಂಪಲ್ ಸ್ಟೋನ್ ವರ್ಕ್ ಮಾಡಿದ್ದಾರೆ. ಸೊ ಇವ್ರ ಹತ್ರ ಸಿಂಪಲ್ ಆಗಿಂದ ಗ್ರ್ಯಾಂಡ್ ಲುಕ್ಕಿಂಗ್ ತನಕ ಸ್ಟೋನ್ ವರ್ಕ್ಸ್ ಮಾಡಿಕೊಡ್ತಾರೆ. ಹಾಗೆ ಒಂದು ಸತಿ ಗ್ಲಿಮ್ಸಮ್ ತೋರಿಸ್ತೀನಿ ನೋಡಿ ಎಷ್ಟು ಗಣಪತಿಗಳಿದೆ ಇವ್ರ ಹತ್ರ. ಈ ಗಣಪತಿ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಬ್ರೋ. ಇದು 6 feet ಇದೆ. ಓಕೆ, 6 feet ಒಂದು ಪೀಸ್ ಇದೆ, ಡಿಮ್ಯಾಂಡೆಡ್ ಪೀಸ್ ಅಂತ ನೋಡ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕೂತಿದ್ದಾರೆ. ಸೊ ಇದಕ್ಕೆ ಇನ್ನೂ ಸ್ಟೋನ್ ವರ್ಕ್ ಮಾಡಿಲ್ಲ ಬ್ರೋ. ಸ್ಟೋನ್ ವರ್ಕ್ ಮಾಡಿದ್ರೆ ಎಷ್ಟು ಗ್ರ್ಯಾಂಡ್ ಆಗಿ ಬರುತ್ತೆ ಬ್ರೋ ಇದು? ಬ್ರೋ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರುತ್ತೆ. ಕಸ್ಟಮರ್ ಬಂದು ಹೇಳಿದ್ರೆ ನಾವು ಹೆಂಗ್ ಬೇಕೋ ಮಾಡ್ಕೊಡ್ತೀವಿ. ಓಕೆ, ವಿತೌಟ್ ಸ್ಟೋನ್ ವರ್ಕ್ ಕೊಡ್ತಾರೆ, ವಿತ್ ಸ್ಟೋನ್ ವರ್ಕ್ ಕೊಡ್ತಾರೆ. ಬ್ರೋ ಸ್ಟೋನ್ ವರ್ಕ್ ಅಲ್ಲಿ ಏನ್ ತರ ಸ್ಪೆಷಾಲಿಟಿ ಇದೆ ಬ್ರೋ? ಲೈಟಿಂಗ್ ಅಲ್ಲಿ ಹೇಗೆ ಕಾಣುತ್ತೆ, ಲೈಟ್ ಇಲ್ದಿರ್ಬೇಕಾದ್ರೆ ಹೇಗೆ ಕಾಣುತ್ತೆ ಬ್ರೋ? ನಮ್ದೆಲ್ಲ ಮೆಟೀರಿಯಲ್ ವರ್ಕ್ ನೋಡಿದಿರಲ್ಲ, ಇದೆಲ್ಲ ಮೆಟಲ್ ವರ್ಕ್. ಇದೆಲ್ಲ ಲೈಟ್ ಹೊಡೆದ್ರೆ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ. ಓಕೆ, ಪ್ರೊಸೆಷನ್ ಟೈಮಲ್ಲಿ ನೋಡ್ಬೋದು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇದು.
ಜಸ್ಟ್ ಫೋಕಸ್ ಲೈಟ್ ಹಾಕಿದ್ರೆ ನಿಮಗೆ ಶೈನಿಂಗ್ ಹೊಡೆಯುತ್ತೆ ಗಣಪತಿ ಇದು. ಈ ಗಣಪತಿ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಬ್ರೋ ಇದು ಮಹಾರಾಜ ಗಣೇಶ ಅಂತ. ಮಹಾರಾಜ ಇದು ಗಣಪತಿ 6 ಫೀಟ್ ಇದೆ. 6 ಫೀಟ್ ಗಣಪತಿ ಮಹಾರಾಜ ಸ್ಟೈಲಲ್ಲಿ ಇದ್ದಾರೆ. ಸೊ ನೋಡ್ಬೋದು ಪಂಚೆ ಕಲರು ಅಷ್ಟೇ ಯೆಲ್ಲೋ ಕಲರಲ್ಲಿದೆ, ಮಹಾರಾಜ ಸ್ಟೈಲಲ್ಲಿ ಕೂತಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ಹಾಗೆ ಈ ಕಡೆ ಬಂದಾಗ ಪ್ರಭಾವಳಿ ನೋಡ್ಬೋದು ಸಕ್ಕದಾಗಿದೆ. ಪ್ರಭಾವಳಿ ಹಿಂದ್ಗಡೆ ಪರ್ಪಲ್ ಕೊಟ್ಟಿದ್ದಾರೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಇವರು ಕಸ್ಟಮ್ ಆಗಿ ಪೇಂಟ್ ಮಾಡಿಸಿರೋದು ಇವರು. ಸೊ ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಂಟ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಮತ್ತು ಹಾಗೆ ಬಂದಾಗ ಐಸ್ನ ಕಾನ್ಸಂಟ್ರೇಟ್ ಮಾಡ್ಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಅಂದರೆ ಇವರಾಗೆ ನಿಂತು ನನಗೆ ಇದೇ ಥರ ಪೇಂಟಿಂಗ್ಸ್ ಬೇಕು, ಬಿಕಾಸ್ ಕಸ್ಟಮರ್ನ ಅಟ್ರಾಕ್ಟ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಗಣಪತಿ. ಹಿಂದೆ ಪ್ರಭಾವಳಿನೂ ಅಷ್ಟೇ ನೋಡಿ ಓಮ್ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಹಾಗೆ ಹಿಂದೆ ಬಂದಾಗ ಪರ್ಪಲ್ ಕಲರ್ ಬ್ಯಾಕ್ಗ್ರೌಂಡ್ ಇದು. ಸೊ ಇದಕ್ಕಿನ್ನೂ ಸ್ಟೋನ್ ವರ್ಕ್ ಆಗಿಲ್ಲ. ಸ್ಟೋನ್ ವರ್ಕ್ ಆಗದೆ ಇರಬೇಕಾದ್ರೆ ಗಣಪತಿ ಇಷ್ಟೊಂದು ಗ್ರ್ಯಾಂಡಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಸೊ ಹಾಗೆ ಈ ಕಡೆ ಬಂದಾಗ ಇದು ವಿತೌಟ್ ಪ್ರಭಾವಳಿ. ಸೊ ಬ್ರೋ ಇದು ಯಾವ ಥರ ಸ್ಟೈಲ್ ಬ್ರೋ? ಬ್ರೋ ಇದು ಮುಂಬೈ ಸ್ಟೈಲು ಡ್ಯಾನ್ಸಿಂಗ್ ಗಣೇಶ ಅಂತ. ಓಕೆ, 2 ಪೀಸ್ ಇದೆ. ಸೂಪರ್, ಡಿಮ್ಯಾಂಡೆಡ್ ಪೀಸು. ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಗಣೇಶ ಅಂತೂ ಬ್ಯೂಟಿಫುಲ್ ಆಗಿದೆ ಬ್ರೋ. ಅದೇ ನಾನು ಆಲ್ರೆಡಿ ಹೇಳ್ದಂಗೆ ಐಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಪೇಂಟಿಂಗು. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ನೋಡಿ ಗಣಪತಿ. ಇದಕ್ಕೆ ಪ್ರಭಾವಳಿ ಇಲ್ಲ ಅಷ್ಟೇ. ಪ್ರಭಾವಳಿ ಇಲ್ದಿರ್ಬೇಕಾದ್ರೆ ಇಷ್ಟೊಂದು ಗ್ರ್ಯಾಂಡಾಗಿದೆ ಗಣಪತಿ. ಇನ್ನೂ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿದ್ರು ಅಂದರೆ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೊ ಹಾಗೆ ಒಂದು ಸತಿ ತೋರಿಸ್ತೀನಿ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಗಣಪತಿಗಳಲ್ಲಿ. ನೋಡ್ಬೋದು ಯೂನಿಕ್ ಸ್ಟೈಲಲ್ಲಿ ಇದೆ ಗುರು ಗಣಪತಿ. ಎಲ್ಲ ಮುಂಬೈ ಸ್ಟೈಲ್ ಗಣಪತಿಗಳು. ಬ್ರೋ ಇದು ಯಾವ ಥರ ಸ್ಟೈಲ್ ಬ್ರೋ? ಬ್ರೋ ಇದು ವೆಂಕಟೇಶ್ವರ ಸ್ವಾಮಿ ಕಾನ್ಸೆಪ್ಟು. ಓಕೆ. ಸೊ ವೆಂಕಟೇಶ್ವರ ಸ್ವಾಮಿ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಪಂಚೆನೂ ಅಷ್ಟೇ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಅದೇ ಬ್ರೋ ನಾನು ಆಲ್ರೆಡಿ ಹೇಳ್ದಂಗೆ ಈ ಕಲರ್ ಕಾಂಬಿನೇಷನು, ಈ ಗೋಲ್ಡು ಸಿಲ್ವರು ಮತ್ತು ಅದೇ ಗುರು ಇವರಲ್ಲಿ ಸ್ಟೋನ್ ವರ್ಕ್ಸು, ಗಣಪತಿ ಕಾನ್ಸೆಪ್ಟು ಮತ್ತು ಗಣಪತಿ ಯೂನಿಕ್ಕಾಗಿ ಹುಡ್ಕೊಂಬಂದ್ಬಿಟ್ಟು ಇವ್ರು ಸೇಲ್ ಮಾಡ್ತಾರಲ್ಲ, ಅದು ಬ್ಯೂಟಿಫುಲ್ ಗುರು. ನಾವೆಲ್ಲ ಡಿಫ್ರೆಂಟ್ ಸ್ಟೈಲಲ್ಲಿ ಗಣೇಶ ಹುಡುಕ್ತೀರಾ? ಸ್ಟೋನ್ ವರ್ಕ್ ಮಾಡೋದು. ಸ್ಟೋನ್ ವರ್ಕ್ಸ್ ಒಂದು ಗಣೇಶ ಮಾಡಿರೋ ಥರ ಇನ್ನೊಂದು ಗಣೇಶ ಮಾಡೋದು. ಓಕೆ. ಪ್ರತಿ ಗಣೇಶಗೂ ಯೂನಿಕ್ ಆಗಿ ಇರುತ್ತೆ. ಸೂಪರ್ ಬ್ರೋ ಚೆನ್ನಾಗಿದೆ. ಈ ಕಿರೀಟನೂ ಅಷ್ಟೇ ಬ್ರೋ. ಇಲ್ಲೂ ಅಷ್ಟೇ ಪೀಕಾಕ್ ಥರ ಪೀಕಾಕ್ ಸ್ಟೈಲಲ್ಲಿ ಕೊಟ್ಟಿದ್ದೀರಾ. ಅದು ಡಿಫ್ರೆಂಟ್ ಸ್ಟೈಲು. ಡಿಫ್ರೆಂಟ್ ಪೀಕಾಕು. ಸೂಪರ್ ನೋಡ್ಬೋದು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಬ್ರೋ. ಇದಕ್ಕಿಂತ ಐಲ್ಯಾಶಸ್ ಹಾಕಿಲ್ಲ. ಐಲ್ಯಾಶಸ್ ಹಾಕಿಲ್ಲ. ಸೊ ಐಲ್ಯಾಶಸ್ ಹಾಕೋಕೆ ಮುಂಚೆನೇ ಗಣೇಶ ಇಷ್ಟೊಂದು ಗ್ರ್ಯಾಂಡ್ ಲುಕ್ಕಲ್ಲಿ ಇದೆ ಫೇಸು. ಇನ್ನೂ ಐಲ್ಯಾಶಸ್ ಎಲ್ಲ ಕೊಟ್ಟರು ಅಂದರೆ ಚೆನ್ನಾಗಿರುತ್ತೆ. ಸೊ ಪಂಚೆ ಶಲ್ಯ ಎಲ್ಲ ನೋಡ್ಬೋದು. ಒಂದ್ಸತಿ ಟಚ್ ಮಾಡಿ ಫೀಲ್ ಮಾಡ್ತೀನಿ ನೋಡಿ ಎಷ್ಟು ಥಿಕ್ನೆಸ್ ನೋಡ್ಬೋದು ಗುರು. ಕ್ವಾಲಿಟಿಯಲ್ಲಿ ಹಾಕಿದ್ದಾರೆ ಇವರು ಶಲ್ಯನ. ಸೊ ಹಾಗೆ ಪಂಚೆ ಬಂದಾಗ ಡ್ರಾಪಿಂಗ್ ಎಲ್ಲ ಸೂಪರಾಗಿ ಮಾಡಿ ಇಟ್ಟಿದ್ದಾರೆ ನೋಡಿ. ಆ ಪ್ಯಾಟ್ರನ್ಸ್ ಇದೆ ಗೊತ್ತಾಗೋರು ಪಂಚೆದು ಬ್ಯೂಟಿಫುಲ್. ಸೊ ಹಾಗೆ ಒಂದ್ಸತಿ ಗಣೇಶ ತೋರಿಸ್ತೀನಿ ನೋಡಿ. ಗಣೇಶ ಅಷ್ಟೊಂದು ಫಿಲ್ಲಿಂಗ್ ಮಾಡಿ ಸೂಪರಾಗಿ ಕೊಟ್ಟಿದ್ದಾರೆ. ಸೊ ಈ 2 ಗಣೇಶನ ಕಂಪೇರ್ ಮಾಡ್ತೀನಿ ನೋಡಿ. ಡೈಮಂಡ್ ವರ್ಕ್ಸ್ ಆಗಿರೋದು ನೋಡ್ಬೋದು ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ಕಿಂಗ್ ಇದೆ ಗಣಪತಿ. ಸೊ ಅಲ್ಲೊಂದು ಗಣೇಶ ಇದೆ ಅಲ್ಲ, ಅದು ಇನ್ನೂ ರೆಡಿ ಮಾಡ್ತಾನೆ ಅವರೇ. ಸೊ ಅದಿನ್ನೂ ಆಗುತ್ತೆ ಬ್ರೋ. ಈ ಗಣಪತಿ ಬ್ರೋ ಇದು 4 ಫೀಟ್ ಇದೆ. 4 ಫೀಟ್ ಇದೆ. ಲಾಲ್ಬಾಗ್ ರಾಜ ಅಂತ. ಲಾಲ್ಬಾಗ್ ರಾಜ ಇವರು ನೋಡಿ. 4 ಅಡಿ ಗಣಪತಿ. ಸೊ ಗಣಪತಿ ನೋಡ್ಬೋದು ನೋಡಿ. ಇನ್ನೂ ಡೈಮಂಡ್ ವರ್ಕ್ಸ್ ಎಲ್ಲ ಮಾಡಿಲ್ಲ. ಡೈಮಂಡ್ ವರ್ಕ್ಸ್ ಮಾಡೋಕ್ಕೆ ಮುಂಚೆನೇ ಗ್ರ್ಯಾಂಡ್ ಲುಕ್ಕಿಂಗು. ಸೊ ಈ ಗಣಪತಿ ಬಗ್ಗೆ ಕೇಳಬೇಕಾ? ಲಾಲ್ಬಾಗ್ ರಾಜ. ಸೊ ಇವ್ರ ಪೇಂಟಿಂಗ್ ನೋಡು ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಇವರು. ಒಂದೊಂದು ಗಣೇಶಗೂ ಒಂದೊಂದು ಥರ ಪೇಂಟಿಂಗ್ ಹೀಗೆ ಬೇಕು ಅಂದ್ಬಿಟ್ಟು ಇವ್ರು ಕಾನ್ಸಂಟ್ರೇಟ್ ಮಾಡಿ ಪೇಂಟಿಂಗ್ ಮಾಡಿಸಿರೋದು. ಸೊ ಆ ಮೋಲ್ಡ್ಗೆ ಪೇಂಟಿಂಗ್ ಹೀಗೆ ಬೇಕು ಅಂದ್ಬಿಟ್ಟು ಕಾನ್ಸಂಟ್ರೇಟ್ ಮಾಡಿರೋದು. ಸೊ ಹಿಂದೆ ನೋಡ್ಬೋದು ಪ್ರಭಾವಳಿಗೂ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಲರ್ ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ. ಗಣೇಶ ಅಂತೂ ಸೂಪರ್ ಆಗಿದೆ. ಇನ್ನೂ ಸ್ಟಾಕ್ಗಳು ಬರಬೇಕಾ ಹೇಗೆ ಬ್ರೋ? ಬ್ರೋ ಬರಬೇಕು. ನಮ್ದು ಇನ್ನೊಂದು ಅಂಗಡಿ ಇದೆ, ಅಲ್ಲೂ ತೋರಿಸ್ತೀನಿ ಬನ್ನಿ. ಓಕೆ, ನೋಡ್ಬೋದು ನೋಡಿ ಗುರು. ಈ ಗೋಡನಲ್ಲೇ ಇಷ್ಟೊಂದು ಸ್ಟಾಕ್ ಇದೆ. ಸೊ ಇನ್ನೊಂದು ಗೋಡನ್ ಬೇರೆ ಇದೆ. ಮತ್ತು ಇನ್ನೂ ಸ್ಟಾಕ್ಗಳು ಬರೋದೆಲ್ಲ ತುಂಬ ಇದೆ. ಸೊ ಬನ್ನಿ ಗುರು, ಇನ್ನೇನಕ್ಕೆ ತಡ. ಇವ್ರ ಹತ್ರ ಈ ಗಣಪತಿಗಳು ವೆರೈಟೀಸ್ ಆಫ್ ಗಣಪತಿಗಳು ಸಿಗುತ್ತೆ. ಸ್ಟೋನ್ ವರ್ಕ್ ಮಾಡಿರೋದು ಸಿಗುತ್ತೆ, ಸ್ಟೋನ್ ವರ್ಕ್ ಮಾಡದೇ ಇರೋದು ಸಿಗುತ್ತೆ. ಸೊ ಬ್ರೋ ಮತ್ತೊಮ್ಮೆ ಅಡ್ರೆಸ್ ಒಂದ್ಸತಿ ಹೇಳ್ತೀರಾ? ಬ್ರೋ ಎಕ್ಸಿಬಿಷನ್ ಗ್ರೌಂಡು. ಓಕೆ. TC ಪೊಲೆಟು ರಾಮೂರ್ತಿ ನಗರ್ ಮೇನ್ ರೋಡು. ಓಕೆ. ನೆಕ್ಸ್ಟ್ ಶೆಲ್ ಪೆಟ್ರೋಲ್ ಬಂಕು ಎಕ್ಸಿಬಿಷನ್ ಗ್ರೌಂಡಲ್ಲಿ ಇರೋದು. ಬ್ರೋ. ಓಕೆ ಬ್ರೋ. ಸೊ ಇಲ್ಲಿಗೆ ಬಂದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಗಣೇಶಗಳು ನೋಡ್ಬೋದು ನೋಡಿ. ಶಿವ ಸ್ಟೈಲಲ್ಲಿ ಇದೆ ಗಣಪತಿ ಇದು. ಸೊ ಒಂದ್ಸತಿ ಹಾಗೆ ಗ್ಲಿಮ್ಸಮ್ ತೋರಿಸ್ತೀನಿ ನೋಡಿ ಎಷ್ಟು ಕೈಂಡ್ಸ್ ಆಫ್ ಗಣಪತಿಗಳಿದೆ ಇಲ್ಲಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಗಣಪತಿ. ಇದು ವೆಂಕಟೇಶ್ವರ ಸ್ವಾಮಿ ಕಾನ್ಸೆಪ್ಟು. ವೆಂಕಟೇಶ್ವರ ಸ್ವಾಮಿ ಕಾನ್ಸೆಪ್ಟ್ ಇದು. ಇನ್ನೂ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿಲ್ಲ ಗಣಪತಿಗೆ. ಸೊ ನೋಡ್ಬೋದು ಹಾಗೆ ಇದೆ.
ಮತ್ತು ಗುರುಗಳೇ ಇವ್ರ ಹತ್ರ 1/2 ಫೀಟಿಂದ 7 ಅಡಿ ತನಕ ಗಣಪತಿಗಳು ಅವೈಲಬಲ್ ಇದೆ. ಸೊ ಇವರು ಸ್ಟೋನ್ ವರ್ಕ್ಸಲ್ಲಿ ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಮತ್ತು ಪೇಂಟಿಂಗ್ಸು ಅಷ್ಟೇ, ಇವರು ಹೋಗ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡಿರೋ ಜಾಗದಲ್ಲಿ ನನಗೆ ಇದೇ ಥರ ಪೇಂಟಿಂಗ್ಸ್ ಬೇಕು. ಸೊ ಸ್ಪ್ಲ್ಯಾಶ್ ವರ್ಕ್ಸ್ ಇದೆ ನೋಡ್ಬೋದು, ಪಂಚೆಗೆ ಸ್ಪ್ಲ್ಯಾಶ್ ವರ್ಕ್ಸ್ ಇದೆ, ಅಂದರೆ ಡಬಲ್ ಕಲರ್ ಪೇಂಟಿಂಗ್ ವರ್ಕ್ಸ್. ಇದು ಈ ವರ್ಷ ಪೇಂಟ್ ಮಾಡಿಸಿರೋದು. ಓಕೆ, ಸೊ ನೋಡ್ಬೋದು ನೋಡಿ, ಈ ವರ್ಷ ಪೇಂಟಿಂಗ್ ಇವ್ರಿಗೆ ಯಾವ ಥರ ಬೇಕೋ ಆ ಥರ ಮಾಡಿರೋದು ಇದು ಪೇಂಟಿಂಗು. ಸೊ ಸೊಂಡ್ಲಿಗೆ ನೋಡ್ಬೋದು ಕಾನ್ಸಂಟ್ರೇಟ್ ಮಾಡಿ ಪೇಂಟಿಂಗ್ ಮಾಡಿದ್ದಾರೆ. ಐಸು ಅಷ್ಟೇ ನೋಡಿ, ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇವೆಲ್ಲ ಈಕೋ ಫ್ರೆಂಡ್ಲಿ ಗಣಪತಿ. ಈಕೋ ಫ್ರೆಂಡ್ಲಿ. ಸೊ ಹಾಗೆ ಈ ಕಡೆ ಬಂದಾಗ ಕೃಷ್ಣ ಸ್ಟೈಲ್ ಗಣಪತಿ ಇದು. ಸೊ ನೋಡ್ಬೋದು ಡಿಫ್ರೆಂಟ್ ಆಗಿದೆ, ಯೂನಿಕ್ ಆಗಿದೆ ಕಾನ್ಸೆಪ್ಟ್ ಇದು. ಇವೆಲ್ಲ ಈಕೋ ಫ್ರೆಂಡ್ಲಿ ಗಣಪತಿಗಳು. ಇದು ಬಂದು ಅಯ್ಯಪ್ಪ ಸ್ವಾಮಿ ಕಾನ್ಸೆಪ್ಟ್. ಅಯ್ಯಪ್ಪ ಸ್ವಾಮಿ ಕಾನ್ಸೆಪ್ಟ್ ಗಣಪತಿ ಇದು. ಸೊ ನೋಡ್ಬೋದು, ಸೊ ಅದೇ ಸ್ಟೈಲಲ್ಲಿ ಕೂತಿದ್ದಾರೆ ಅವರು. ಸೊ ಇವರ ಲೊಕೇಶನ್ನು ಎಲ್ಲನೂ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಲೂ ಕೊಟ್ಟಿರ್ತೀನಿ. ಸೊ ಹಾಗೆ ಈ ಕಡೆ ಬಂದಾಗ ಇವರು ಒಂಥರ ಡಿಫ್ರೆಂಟಾಗಿ ಕೂತಿದ್ದಾರೆ ನೋಡ್ಬೋದು. ಆ ಯೂನಿಕ್ ಸ್ಟೈಲ್ ಇದೆ. ಕೆಳಗಡೆ ನೋಡ್ಬೋದು ಹಾವೆಲ್ಲ ಇದೆ. ಸೊ ಹಾಗೆ ಮೇಲ್ಗಡೆ ನೋಡ್ಬೋದು ಪ್ರಭಾವಳಿಗೂ ಅಷ್ಟೇ ಸ್ವಲ್ಪ ಸಕಲಾಗಿ ಇನ್ನ ಸ್ಟೋನ್ ವರ್ಕ್ ಬರಬೇಕು, ಪಂಚೆ ಎಲ್ಲ. ಓಕೆ, ಅದಕ್ಕೆ ಪೆಂಡಿಂಗಲ್ಲಿ ಇಟ್ಟಿದ್ದೀವಿ. ಸೊ ಇದಕ್ಕೆ ಮಾತ್ರ ಪಂಚೆ ಎಲ್ಲ ಕೊಡ್ತೀರಾ ಬ್ರೋ? ಹಾಂ, ಪಂಚೆ. ಈಗ ಆಲ್ರೆಡಿ ಯಾರೋ ರಿಕ್ವೆಸ್ಟ್ ಮಾಡಿರೋದು ಇದು. ಸೊ ನೋಡಿ, ಪಂಚೆ ಶಲ್ಯ ಎಲ್ಲ ಒರಿಜಿನಾಲಿಟಿ ಕೊಡ್ತಾರಂತೆ ಈ ಗಣಪತಿಗೆ. ಸೊ ನೋಡ್ಬೋದು. ಹಾಗೆ ಬಂದಾಗ ನಿಮಗೆ 1 ಅಡಿ ಗಣಪತಿಗಳೆಲ್ಲ ಇವ್ರ ಹತ್ರ ಅವೈಲಬಲ್ ಇದೆ. ಸೊ ಇವ್ರ ಹತ್ರ ದೊಡ್ಡ ಗಣಪತಿ ಮಾತ್ರ ಅಲ್ಲ ಗುರು, ಚಿಕ್ಕ ಗಣಪತಿಗಳು ಮನೆಗೆ ಇಡೋದಕ್ಕೂ ಇವ್ರ ಹತ್ರ ಅವೈಲಬಲ್ ಇದೆ. ಸೊ ಇವರ ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಇವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಲೂ ಕೊಟ್ಟಿರ್ತೀನಿ. ಸೊ ಗೈಸ್, ಆವಾಗಲೇ ನಾನು ಹೇಳಿದ್ನಲ್ಲ ಇವರು ಪಂಚೆಗೆ ಯೂನಿಕಾಗಿ ಕಲರಿಂಗ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಸೊ ನೋಡ್ಬೋದು, ನಿಮಗೆ ಗೊತ್ತಾಗುತ್ತೆ ನೋಡಿ ಡಿಫ್ರೆನ್ಸು. ಬೇರೆ ಗೋಡನಲ್ಲಿ ಎಲ್ಲೂ ಈ ಥರ ಪ್ಯಾಟ್ರನ್ ಕೊಟ್ಟಿಲ್ಲ. ಸೊ ಇವರು ಒಬ್ಬರೇ ಕೊಟ್ಟಿರೋದು ನೋಡ್ಬೋದು. ಡಿಫ್ರೆಂಟ್ ಅಂದರೆ ಈ ಸ್ಪ್ರಿಂಕಲ್ಸ್ ಎಲ್ಲ ಇದೆಯಲ್ಲ, ಸೊ ಯೂನಿಕಾಗಿ ಗಣಪತಿ ಕಾಣುತ್ತೆ. ಸೊ ಈ ಕಿವಿನೂ ಅಷ್ಟೇ ಬ್ಯೂಟಿಫುಲ್ ಆಗಿದೆ ಗಣಪತಿದು. ಸೊ ಹಾಗೆ ಈ ಕಡೆ ಬಂದಾಗ ಮತ್ತೊಂದು ಗಣೇಶಾಗಿ ನೋಡ್ಬೋದು. ಇದಕ್ಕೂ ಅಷ್ಟೇ ನೋಡಿ, ಪಂಚೆನೂ ಅಷ್ಟೇ ಬ್ಲೂ ಕಲರಲ್ಲಿ ವೈಟ್ ವಿತ್ ಆರೆಂಜ್ ಎಲ್ಲ ಮಿಕ್ಸ್ ಮಾಡಿ ಸ್ಪ್ರಿಂಕಲ್ಸ್ ಕೊಟ್ಟಿದ್ದಾರೆ. ಸೊ ಈ ಗಣಪತಿ ಲೋಟಸ್ ಮೇಲೆ ಕೂತಿದೆ. ಬ್ರೋ ಇದು ಯಾವ ಕಾನ್ಸೆಪ್ಟ್ ಬ್ರೋ? ಇದು ಕೇದಾರ್ನಾಥ ಕಾನ್ಸೆಪ್ಟು. ಕೇದಾರ್ನಾಥ್ ಕಾನ್ಸೆಪ್ಟ್ ಇದು. ಹಿಂದೆ ನೋಡ್ಬೋದು ಆ ಟೆಂಪಲ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ನೋಡಿ. ಹಂಗೆ ಈ ಕಡೆ ಬಂದಾಗ ಶಿವ ಇದ್ದಾರೆ. ಸೊ ಗಣಪತಿ ಅಂತೂ ಬ್ಯೂಟಿಫುಲ್ ಆಗಿದೆ ಇವರು ನೋಡ್ಬೋದು. ಪೇಂಟಿಂಗ್ ವರ್ಕ್ಸ್ ಆಗಲಿ ಎಲ್ಲನೂ ಬ್ಯೂಟಿಫುಲ್ ಆಗಿದೆ ಗಣಪತಿ. ಸೊ ನೋಡ್ಬೋದು ಎಷ್ಟು ಟೈಪ್ಸ್ ಆಫ್ ಗಣಪತಿಗಳಿದೆ. ಸೊ ಹಾಗೆ ಈ ಕಡೆ ಬಂದಾಗ ನಮ್ಮ ಶಿವ ಸ್ಟೈಲಲ್ಲಿದೆ ನೋಡಿ ಗಣಪತಿ ಇದು. ಸೊ ಆ ಪಂಚೆನೂ ಅಷ್ಟೇ, ಸೊ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ. ಸೊ ಮತ್ತೊಂದು ಗಣೇಶ ಇದೆ ನೋಡಿ. ಇವೆಲ್ಲ ಈಕೋ ಫ್ರೆಂಡ್ಲಿ ಗಣಪತಿಗಳು. ಈಕೋ ಫ್ರೆಂಡ್ಲಿ ಬ್ಯೂಟಿಫುಲ್ ಆಗಿದೆ ಇಲ್ಲಿ. ಸೊ ಹಾಗೆ ಹಿಂಗೆ ಬಂದಾಗ ಮತ್ತೊಂದು ಗಣೇಶ. ಸೊ ಈ ಕಲರ್ ಕಾಂಬಿನೇಷನ್ನೇ ಚೆನ್ನಾಗಿದೆ ನೋಡ್ಬೋದು. ಇವ್ರು ಕೂತಿರೋ ಸ್ಟೈಲ್ ಅಂತೂ ಯೂನಿಕ್ ಆಗಿದೆ. ಸೊ ಹಾಗೆ ಹಿಂಗೆ ಬಂದಾಗ ಮತ್ತೊಂದು ಗಣೇಶ. ಕಲರ್ ಕಾಂಬಿನೇಷನು ಎಲ್ಲ ಚೆನ್ನಾಗಿದೆ. ಸೊ ಹಿಂದ್ಗಡೆ ನೋಡ್ಬೋದು ತ್ರಿಶೂಲ ಎಲ್ಲ ಕೊಟ್ಟಿದ್ದಾರೆ. ಈ ಕಡೆ ಬಂದಾಗ ಹಾವೆಲ್ಲ ಇದೆ. ಸೊ ಗುರುಗಳೇ, ಇವ್ರ ಹತ್ರ ದೊಡ್ಡ ಗಣಪತಿಗಳು ಮಾತ್ರ ಅಲ್ಲ, ಮನೇಲಿ ಕೂರಿಸೋ ಚಿಕ್ಕ ಗಣಪತಿಗಳು ಇವ್ರ ಹತ್ರ ಅವೈಲಬಲ್ ಇದೆ. ಸೊ ಅದನ್ನು ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ನೋಡ್ಬೋದು ನೋಡಿ ಎಷ್ಟು ಗಣಪತಿಗಳಿದೆ, ಮನೆಗೆ ಕೂರಿಸೋ ಚಿಕ್ಕ ಗಣಪತಿಗಳು. ಸೊ ಗೌರಮ್ಮನೂ ಇದ್ದಾರೆ, ಗಣಪತಿಗಳು ಇದೆ. ಸೊ ಗೌರಮ್ಮ ಡಿಫ್ರೆಂಟ್ ಸೈಜಸಲ್ಲೂ ಇದೆ. ಗಣಪತಿಗಳು ಅಷ್ಟೇ ಮನೆಗೆ ಕೂರಿಸೋದಕ್ಕೆ ಎಲ್ಲನೂ ಡಿಫ್ರೆಂಟ್ ಆಗಿದೆ. ಇವೆಲ್ಲ ಈಕೋ ಫ್ರೆಂಡ್ಲಿ ಗಣಪತಿಗಳು, ಮಣ್ಣಲ್ಲಿ ಮಾಡಿರೋದು ಇವೆಲ್ಲ, ಮನೇಲಿ ಇಡೋಕ್ಕೋಸ್ಕರ. ಸೊ ಹಾಗೆ ಈ ಕಡೆ ಬಂದಾಗ ಗೌರಮ್ಮಗಳು ಅಷ್ಟೇ ಡಿಫ್ರೆಂಟ್ ಟೈಪ್ಸ್ ಆಫ್ ಗೌರಮ್ಮಗಳಿದ್ದಾರೆ ಹೈಟ್ ವೈಸ್. ಸೊ ಇಲ್ಲೂ ಅಷ್ಟೇ ನೋಡ್ಬೋದು. ಗಣೇಶಗಳು ಅಷ್ಟೇ ತುಂಬ ಗಣೇಶಗಳು ಡಿಫ್ರೆಂಟ್ ಸೈಜಸಲ್ಲಿದೆ. ಅರ್ಧ ಅಡಿಯಿಂದ ಹಿಡ್ದು ಇವ್ರ ಹತ್ರ 7 ಅಡಿ ತನಕ ಗಣಪತಿಗಳು ಅವೈಲಬಲ್ ಇದೆ. ಸೊ ಇವರ ಲೊಕೇಶನು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬಂದು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಗುರುಗಳೇ, ನಾನು ನಿಂತಿರೋದು ನೋಡ್ಬೋದು, ಈ ಸೈಡು TC ಪಾಳ್ಯ. ಸೊ ಹಾಗೆ ಈ ಕಡೆ ಬಂದಾಗ ರಾಮಮೂರ್ತಿ ನಗರು. ಸೊ ನಾನು ಎಲ್ಲಿದ್ದೀನಿ ಅಂತ ಅಂದರೆ ಎಕ್ಸಿಬಿಷನ್ ಗ್ರೌಂಡಲ್ಲಿ ಇದ್ದೀನಿ ಗುರು. ಸೊ ಎಕ್ಸಿಬಿಷನ್ ಗ್ರೌಂಡಲ್ಲಿ ಅಕ್ಷರ್ ಆರ್ಟ್ಸ್ ಅಂದ್ಬಿಟ್ಟಿದೆ. ಸೊ ಇದೇ ಅವರ ಗೋಡನು. ಇದು ಒಂದು ಗೋಡನು. ಸೊ ಇನ್ನೊಂದು ಗೋಡನು ನೀವು ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡಿದಾಗ ಅಲ್ಲಿ ಇನ್ನೊಂದು ಟೈಪ್ಸ್ ಆಫ್ ಗಣಪತಿಗಳು ಅವೈಲಬಲ್ ಇದೆ. ಸೊ ನೋಡ್ಬೋದು. ಹಾಗೆ ಒಳಗಡೆ ಬಂದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಗಣಪತಿಗಳಿದೆ ಗುರು. ಸೊ ಒಂದ್ಸತಿ ಹಾಗೆ ತೋರಿಸ್ತೀನಿ ನೋಡಿ. ಯೂನಿಕ್ ಕಾನ್ಸೆಪ್ಟ್ಸಲ್ಲಿ ಗಣಪತಿಗಳಿದೆ. ಸೊ ಇವ್ರ ಹತ್ರ ಬಂದು ಅರ್ಧ ಅಡಿಯಿಂದ 7 ಅಡಿ ತನಕ ಗಣಪತಿಗಳಿದೆ. ನಾನು ಆಲ್ರೆಡಿ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ. ಸೊ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಇವರ ಕಾಂಟ್ಯಾಕ್ಟ್ ಡೀಟೇಲು, ಇವರ ಇನ್ಸ್ಟಾಗ್ರಾಮ್ ಹ್ಯಾಂಡಲು, ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲು ಮತ್ತು ಲೊಕೇಶನ್ನು ಪ್ರತಿಯೊಂದು ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬಂದು ಚೆಕ್ಔಟ್ ಮಾಡಿ.
ಸೊ ಇನ್ನೇನಕ್ಕೆ ತಡ, ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್ ಸಿ ಯು.